ನಿನ್ನೆ ಜೋರಾಗಿ ಮಳೆ ಬಂದಿರೋದ್ರಿಂದ ನಮ್ಮ ಕಮಿಟಿ ಮೆಂಬರ್ಸ್ಗೆ ಭಾಳ ಕೆಲಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ರೂಲರ್ ಹೊಡೆದು ನಮ್ಮ ಕಲಂದರ್ ಅವರು ಪೇಂಟ್ ಹೊಡಿತಾ ಇದ್ದಾರೆ. ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ಬೇಕಂದ್ರೆ ಕಮಿಟಿ ಮೆಂಬರ್ಸ್ ಎಷ್ಟು ಕಷ್ಟಪಡ್ತಾರಂತ ಈ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೂ 1 ಗಂಟೆ ಆದಮೇಲೆ ಪಿಚ್ ರೆಡಿ ಆಯಿತು. ನಮ್ಮ ಪಿಚ್ ನೋಡಿ ಯಾವ ಥರ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ರಾತ್ರಿ ಆಡಿಸ್ಬೇಕಾಗಿದ್ದ ಮ್ಯಾಚು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಮಳೆ ಬಂದರೆ ಆಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಎರಡನೇ ದಿನದ ಮೊದಲನೇ ಮ್ಯಾಚ್ ಬಂದು KKNSS ವರ್ಸಸ್ RK ಗ್ರೂಪ್ಸ್ ಅಂತ. ಟಾಸ್ ಮಾಡೋಕ್ಕೆ ನಮ್ಮ ಕಮಿಟಿಯ ಮುಖ್ಯ ಮೆಂಬರ್ ಆದಂಥ ಇಬ್ರಾಹಿಂ ಮುದ್ಗಲ್ ಹಾಗೂ ಟೀಮ್ನ ಮಾಲೀಕರಾದಂಥ LOG ಕಲ್ಯಾಣ್ಕರ್ ಹಾಗೂ ಅವರ ಗೆಳೆಯರು ಎರಡು ಟೀಮ್ನ ಕ್ಯಾಪ್ಟನ್ ತಮ್ಮ ಸಹ ಆಟಗಾರರಿಗೆ ಪರಿಚಯ ಮಾಡಿಕೊಡ್ತಾರೆ. ಇದೊಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಚೆನ್ನೈ ವರ್ಸಸ್ RCB ಅಂತ. ರೆಡ್ ಜರ್ಸಿ ಅವರು RCBನ ಸಪೋರ್ಟ್ ಮಾಡಿದರೆ, ಯೆಲ್ಲೋ ಜರ್ಸಿ ಅವರು ಚೆನ್ನೈ ಸೂಪರ್ ಕಿಂಗ್ನ ಸಪೋರ್ಟ್ ಮಾಡ್ತಾರೆ. ಇದರಲ್ಲಿ ಬೇರೆ ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಅಂತ ಇಬ್ಬಿಬ್ಬರು ಆಟಗಾರರು ಇದ್ದಾರೆ. ನಮ್ಮ ರೆಡ್ ಟೀಮ್ನ ಕ್ಯಾಪ್ಟನ್ ಆದಂತಹ ರಂಜಾನ್ ಅವರು ಒಂದು ಮ್ಯಾಚಲ್ಲಿ 10, ಒಂದು ಮ್ಯಾಚಲ್ಲಿ 20, ಒಂದು ಮ್ಯಾಚಲ್ಲಿ 0 ಅಲ್ಲಿ ಔಟ್ ಆಗಿದ್ದಾರೆ. ಕೊನೆಗೂ ಟಾಸ್ ಆಯಿತು. ಯೆಲ್ಲೋ ಟೀಮ್ ಜರ್ಸಿಯ ನಮ್ಮ ಕ್ಯಾಪ್ಟನ್ ಆದಂಥ ಸಂಗು ಅವರು ಟಾಸ್ ವಿನ್ ಮಾಡಿಕೊಂಡು ಮೊದಲು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ನಮ್ಮ ಯೆಲ್ಲೋ ಟೀಮ್ ಅವರು ಬಂದು 4 ಮ್ಯಾಚಲ್ಲಿ ಬರೋಬ್ಬರಿ 3ನ ಗೆದ್ದು 1ನ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಕಡೆ ರೆಡ್ ಟೀಮ್ ಬಂದು ಆಡಿರೋ 4 ಮ್ಯಾಚಲ್ಲಿ 4-4 0ನೇ ಸುತ್ತಿದ್ದಾರೆ. ಯಾಕಂದರೆ ಒಂದು ಮ್ಯಾಚು ಗೆದ್ದಿಲ್ಲ, ಎಲ್ಲ ಲಾಸೇ ಆಗಿದೆ. ಟಾಸ್ ಮುಗೀತು, ಎರಡು ಟೀಮ್ನ ಮೀಟಿಂಗ್ ಮುಗೀತು. ಮೊದಲು ಬ್ಯಾಟಿಂಗಿಗೆ ಬಂದಿದ್ದು ರಂಜಾನ್ ಮತ್ತು ನಾಗೇಶ್ ಅವರು. ರೆಡ್ ಟೀಮ್ ಬಂದು 84 ರನ್ ಟಾರ್ಗೆಟ್ ಕೊಟ್ಟಿದ್ದು. ಯೆಲ್ಲೋ ಟೀಮ್ ವಿಜಯಶಾಲಿ ಆಗುತ್ತೆ 85 ರನ್ ಹೊಡೆದು.